ನಮ್ಮ ಜೊತೆ ಸಿಟಿ ರವಿ ಅವರು ಇದ್ದಾರೆ. ಸರ್ ಒಂದೇ ಸರ್, ಪ್ರಮುಖವಾಗಿ ಇವತ್ತು ಸರ್ ರಾಜ್ಯಪಾಲರು ಭಾಷಣ ಮಾಡದೆ ವಾಕೌಟ್ ಮಾಡೋಗಿದ್ದಾರೆ ಸರ್. ಭಾಷಣ ಪ್ರಾರಂಭಿಸಿದ್ರು, ಅದಕ್ಕೆ ಅಡ್ಡಿಪಡಿಸುವಂತ ಕೆಲಸ ಆಡಳಿತ ಪಕ್ಷದ ಕಡೆಯಿಂದಲೇ ನಡೆಯಿತು. ಹಾಗಾಗಿ ಅವರು ಅದನ್ನು ವಾಕೌಟ್ ಮಾಡಿ ತೆರಳಿದ್ದಾರೆ. ರಾಜ್ಯಪಾಲರು ಈ ಸರ್ಕಾರದ ಅವಲೋಕನ ಮತ್ತು ಮುನ್ನೋಟವನ್ನ ಪ್ರಸ್ತುತಪಡಿಸೋದಕ್ಕೆ ರಾಜ್ಯಪಾಲರ ಭಾಷಣವನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಅವಕಾಶ ರಾಜ್ಯ ಸರ್ಕಾರಕ್ಕಿತ್ತು. ಆದರೆ ಅವರನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರ ಬದಲಿಗೆ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರದ ವಿರುದ್ಧ ಅಪಪ್ರಚಾರವನ್ನ, ಕೇಂದ್ರದ ಯೋಜನೆಗಳ ವಿರುದ್ಧ ಸುಳ್ಳು ಹೇಳುವಂತ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿಯೇ ಅವರು ರಾಜ್ಯಪಾಲರು ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಸರ್, ಈಗ ಜಿ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ನಷ್ಟ ಆಗುತ್ತೆ. ಜೊತೆಗೆ ಈ ಕಡೆ ಪಂಚಾಯಿತಿಗಳ ಸ್ವಾಯತ್ತತೆಯನ್ನು ಕೂಡ ಕಸಿದುಕೊಳ್ತಕ್ಕಂಥ ಒಂದು ಪ್ರಯತ್ನ, ಉದ್ಯೋಗ ಕಸಿದುಕೊಳ್ತಕ್ಕಂಥ ಒಂದು ಪ್ರಯತ್ನ ಅಂತ ಕಾಂಗ್ರೆಸ್ ಅವರ ಆರೋಪ ಸರ್. ಇದೇ ಸುಳ್ಳಿದೆ. ಯಾಕೆಂದ್ರೆ 100 ದಿನ ಕೊಡೋ ಉದ್ಯೋಗ 125 ದಿನ ಕೊಡ್ತಾ ಇದೆ. ಉದ್ಯೋಗ ಕಸಿದುಕೊಳ್ಳೋದು ಹೆಚ್ಚಾಗತ್ತ ಉದ್ಯೋಗ. ಇಲ್ಲೇ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅರಿವಿಲ್ಲದೆ ಸುಳ್ಳು ಹೇಳಿದ್ರೆ ಅವರಿಗೆ ಸಮಜಾಯಿಸಿಯ ಮೂಲಕ ಅವರಿಗೆ ಸತ್ಯದ ಅರಿವನ್ನು ಮೂಡಿಸಬಹುದು. ಅರಿವಿದ್ದು ಸುಳ್ಳು ಹೇಳೋವರಿಗೆ, ಗೊತ್ತಿದ್ದು ಸುಳ್ಳು ಹೇಳೋವರಿಗೆ, ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳೋವರಿಗೆ, ಹಾಗಾಗಿ ಅವರಿಗೆ ಈ ಸತ್ಯ ಗೊತ್ತಿದೆ ಅವರಿಗೆ, ಅದು ಸುಳ್ಳು ಹೇಳ್ತಿದ್ದಾರೆ. ರಾಜ್ಯಪಾಲರ ಆಕ್ಷೇಪ ಏನ್ ಸರ್ ಇದ್ದಿದ್ದು? ರಾಜ್ಯಪಾಲರು ಕೆಲವು ಭಾಷಣದ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಪದ ಬಳಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಪದ ಬಳಕೆಯನ್ನು ಮತ್ತು ಕೆಲವು ಉಲ್ಲೇಖಗಳನ್ನು, ತಪ್ಪು ಮಾಹಿತಿ ಕೊಡೋ ಉಲ್ಲೇಖಗಳನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ. ಸರಿಪಡಿಸೋಕೆ ಒಪ್ಕೊಂಡಿಲ್ಲ. ಹಾಗಾಗಿ ಅವರು ಸಂವಿಧಾನದ ಆಶಯವನ್ನು ಎತ್ತಿಡಿಯೋ ಕೆಲಸ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನೇ ಕೊಲೆ ಮಾಡೋದಕ್ಕೆ ಹೊಟ್ಟಿದೆ ಬಿಜೆಪಿ ಅಂತ. ಮಹಾತ್ಮ ಗಾಂಧಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡೋದನ್ನ ಮಹಾತ್ಮ ಗಾಂಧಿ ಒಪ್ಕೊಳ್ತಿದ್ರಾ? ನಕಲಿ ಜಾಬ್ ಕಾರ್ಡ್ ಮಾಡೋದನ್ನ ಮಹಾತ್ಮ ಗಾಂಧಿ ಒಪ್ಕೊಂಡಿದ್ರಾ? ಭ್ರಷ್ಟಾಚಾರ, ಮಹಾತ್ಮ ಗಾಂಧಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡೋದು ಅವರ ಹೆಸರಿಗೆ ಬಳೆಯುವ ಮಸಿಯಾಗತ್ತೆ. ಕಾಂಗ್ರೆಸ್ ಮಾಡಿದ್ದು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಅಧಿಕಾರ ದುರುಪಯೋಗವನ್ನ, ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಭ್ರಷ್ಟಾಚಾರವನ್ನ, ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಅನಾಚಾರವನ್ನ. ಆರ್ಟಿಕಲ್ 176 ವಯೋಲೇಷನ್ ಅಂತ ಆರೋಪ ಮಾಡ್ತಾರೆ. ಆರ್ಟಿಕಲ್ 176 ವಯೋಲೇಷನ್ ಮಾಡಿದ್ದಾರೆ. ಈಗ ಸಂವಿಧಾನದ ದುರುಪಯೋಗ ಪಡಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದವರು ಸಂವಿಧಾನದ ಬಗ್ಗೆ ನಮಗೆ ಪಾಠ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.